ಹಲೋ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಇವರ ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ. ಇಂದಿಗೂ ಕೂಡ ಇವರ ಸಿನಿಮಾಗಳು ಬರ್ತಾ ಇದೆ ಅಂದರೆ ಎಷ್ಟೋ ನಟರು ಅವರ ಸಿನಿಮಾಗಳನ್ನು ರಿಲೀಸ್ ಮಾಡಲು ಭಯ ಪಡ್ತಾರೆ. ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಹಾಗೂ ಅಭಿಮಾನಿಗಳು ಇವರನ್ನು ಪ್ರೀತಿಯಿಂದ ಬಾಸ್ ಅಂತಾನೆ ಕರೀತಾರೆ. ಎಷ್ಟೇ ನಟರು ಬಂದು ಹೋದರೂ ಕೂಡ ಡಿ ಬಾಸ್ ರೀತಿಯ ಕ್ರೇಜನ್ನು ಮೇಂಟೈನ್ ಮಾಡಲು ಯಾರಿಂದಲೂ ಕೂಡ ಸಾಧ್ಯನೇ ಆಗಿಲ್ಲ. ಇವರು ಎಲ್ಲಾದರೂ ಬಂದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಎಲ್ಲ ಕಡೆ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಕೂಗ್ತಾರೆ. ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು. ನಿನ್ನೆ ಎಕ್ಸ್ ಆ್ಯಪ್ನಲ್ಲಿ ಡಿ ಬಾಸ್ ಅವರನ್ನು ತೆಲುಗು ಫ್ಯಾನ್ಸ್ ಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೌದು, ಕನ್ನಡ ಫಿಲಮ್ ಇಂಡಸ್ಟ್ರಿಯ ಕ್ರಿಮಿನಲ್ ದರ್ಶನ್ ಎಂಬ ಟ್ರೋಲನ್ನು ಶುರು ಮಾಡ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವ ಡಿ ಬಾಸ್ ಅಭಿಮಾನಿಗಳು ಇಂದು ಅದಕ್ಕಿಂತ ಹೆಚ್ಚು ಟ್ವೀಟ್ ಮಾಡುವುದರ ಮೂಲಕ ಡಿ ಬಾಸ್ ಅಭಿಮಾನಿಗಳ ಪವರ್ ಏನು ಅಂತ ತೋರಿಸಿಕೊಟ್ಟಿದ್ದಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಟ್ರೆಂಡಿಂಗ್ 1 ಬರುವಂತೆ ತೆಲುಗು ಇಂಡಸ್ಟ್ರಿಯವರನ್ನು ಟ್ರೋಲ್ ಮಾಡಿಬಿಟ್ಟಿದ್ದಾರೆ. ತೆಲುಗು ಫ್ಯಾನ್ಸ್ ಇದನ್ನು ಕಂಡು ತಾವೇ ಖುದ್ದಾಗಿ ಕ್ಷಮೆ ಕೂಡ ಕೇಳಿಕೊಂಡಿದ್ದಾರೆ. ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.